ಬಿಜೆಪಿಯ ಧರ್ಮ ಸಂರಕ್ಷಣಾ ಯಾತ್ರೆಗೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಧರ್ಮದ ಮೇಲೆ ರಾಜಕಾರಣ ಮಾಡಿದ್ದಾರೆ, ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರು ಯಾವ ದೇವರನ್ನೂ ಬಿಟ್ಟಿಲ್ಲ ಅಂತ ಹೇಳಿ ಡಿಕೆ ಸುರೇಶ್ ಹೇಳಿದ್ದಾರೆ. ಈಗ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ರಾಜಕೀಯ ಎಲ್ಲಿ ಲಾಭ ಆಗುತ್ತೋ ಅಲ್ಲಿ ಹೋಗ್ತಾರೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಎಲ್ಲಿ ಲಾಭ ಆಗುತ್ತೆ ಅಲ್ಲಿ ಹೋಗ್ತಾರೆ. ಅವರಿಗೆ ದೇಶದ ಐಕ್ಯತೆ, ಒಗ್ಗಟ್ಟು, ಭ್ರಾತೃತ್ವ ಉಳಿಸೋದು ಬೇಕಿಲ್ಲ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಳಂಕ ಭರಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರಿಗೆ ಧರ್ಮಸ್ಥಳದ ಮಂಜುನಾಥನೇ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ಡಿಕೆ ಸುರೇಶ್ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರು ಯಾವ ದೇವರನ್ನು ಬಿಟ್ಟಿಲ್ಲ. ಅವ್ರಿಗೆಲ್ಲರ 4 ಕೋಟಿ ಸಿಗ್ತದೆ, ರಾಜಕೀಯ ಮಾಡಬೇಕು, ಎತ್ಕಟ್ಟಬೇಕು ಅಂತ ಅಂದ್ರೆ ಅದನ್ನ ತಕ್ಷಣ ಬಳಸ್ಕೋತಾರೆ. ಇವರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇರ್ತಕ್ಕಂಥವ್ರು. ದೇಶದ ಐಕ್ಯತೆ ಆಗ್ಲಿ, ದೇಶದಲ್ಲಿರ್ತಕ್ಕಂಥ ಒಗ್ಗಟ್ಟಾಗ್ಲಿ, ಒಂದು ಬಾಂಧೃತ್ವ ಏನು ಇದೆ, ಭಾತೃತ್ವ ಏನಿದೆ, ಆ ಭಾತೃತ್ವವನ್ನ ಉಳಿಸ್ಕೊಳ್ಳುವಂತ ಯಾವುದೇ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವ್ರಿಗಿಲ್ಲ. ಅವ್ರಿಗೆ ರಾಜಕಾರಣನೇ ಮುಖ್ಯ, ಬೇರೆ ಎಲ್ಲದಕ್ಕಿಂತ ಮುಖ್ಯ. ಇವತ್ತು ಧರ್ಮಸ್ಥಳ, ನಾನು ಅನೇಕ ಬಾರಿ ಹೇಳಿದ್ದೇನೆ, ಕಾಂಗ್ರೆಸ್ನ ಅನೇಕ ನಾಯಕರುಗಳು ಹೇಳಿದ್ದಾರೆ, ಮಾನ್ಯ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ತನಿಖೆ ಆಗಿರೋದ್ರಿಂದ ನಮ್ಮ ಮೇಲಿನ ಏನು ಇದಿತ್ತು, ಆ ಕಳಂಕ ಇತ್ತು, ಅದರಿಂದ ಆಚೆ ಬರಲಿಕ್ಕೆ ನಮಗೆ ಅವಕಾಶ ಆಯ್ತು ಅಂತ. ಮಂಜುನಾಥ ನಂಬದವ್ರನ್ನ ಕೈ ಬಿಡಲ್ಲ. ಇಂಥ ಕಚಡ ರಾಜಕಾರಣವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಮಂಜುನಾಥ ಖಂಡಿತ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ನೋಡಿ, ಭಾರತೀಯ ಜನತಾ ಪಕ್ಷ